ಆರ್ಎಸ್ಎಸ್ ಭಾರತದ ಸಂವಿಧಾನವನ್ನ ಯಾಕೆ ಪಾಲಿಸ್ತಾ ಇಲ್ಲ? ಈ ಪ್ರಶ್ನೆಗೆ ಉತ್ತರ ಬೇಕಾಗಿದೆ. संघ क्या है, कौन है, आपका पैसा कहाँ से आता है? Hindu dharma is not registered. Many things are not registered. ಕೊಡ್ಲೇಬೇಕು. ಸರ್ಕಾರ ಕೇಳ್ತಾ ಇದೆ ಉತ್ತರ. ದೇಶದ ಅತಿ ದೊಡ್ಡ ಸಂಘಟನೆ, ಸಾವಿರಾರು ಶಾಖೆಗಳು ಇದಾವೆ, ಮೂಲೆ ಮೂಲೆಯಲ್ಲಿ ನಮ್ಮ ಕಟ್ಟಡಗಳು, ಕಚೇರಿಗಳು, ಕೇಂದ್ರಗಳು ಇದಾವೆ ಅಂತ ಹೇಳಿಕೊಳ್ಳುವಂತ ಈ ಸಂಘಟನೆ ಯಾಕೆ ಇಲ್ಲಿವರೆಗೂ ತನ್ನ ನೋಂದಣಿಯ ಕುರಿತಂತೆ ಬಾಯಿ ಬಿಚ್ಚಿ ಮಾತನಾಡಿಲ್ಲ? ಆದ್ರೆ ಈ ಭಾರತ ದೇಶದ ಸಂವಿಧಾನದ ನಿಯಮಗಳು ಇವರಿಗೆ ಅನ್ವಯಿಸೋದಿಲ್ವಾ? ಯಾಕೆ ಇದು ಭಯೋತ್ಪಾದಕ ಚಟುವಟಿಕೆ ಮಾಡುವಂತಹ ಸಂಘಟನೆಗಳು ಏನು ಗುಪ್ತವಾಗಿ ಮಾಡ್ತವೆ, ಅದೇ ರೀತಿಯಲ್ಲಿ ಯಾಕೆ ಇದನ್ನ ಮಾಡ್ತಾ ಇದೆ? I don't need to respond. This is politics. ಉಡಾಫೆ ಉತ್ತರ ಕೊಡೋದಲ್ಲ. ಉತ್ತರ ಕೊಡೋಕ್ಕಾಗಲ್ಲ, ನಾವು ಯಾಕೆ ಉತ್ತರ ಕೊಡಬೇಕು ಅಂದ್ರೆ ಕೊಡ್ಲೇಬೇಕು. ಈ ದೇಶದ ಸಂವಿಧಾನದ ಅನ್ವಯ ಅನೇಕ ಕಾನೂನುಗಳಿದ್ದಾವೆ. ಸ್ವಯಂ ಸೇವಾ ಸಂಸ್ಥೆಗಳು, ಕಂಪನಿಗಳು, ಸಹಕಾರ ಸಂಘಗಳು, ಟ್ರಸ್ಟ್ಗಳು, ಈ ತರದ ಸಮಾಜಮುಖಿ ಕೆಲಸ ಮಾಡುತ್ತಿರುವಂತಹ ಪ್ರತಿಯೊಂದು ಗುಂಪುಗಳು ನೋಂದಣಿಯನ್ನ ಮಾಡಿಕೊಂಡು ಆ ಮುಖಾಂತರ ಪಾರದರ್ಶಕತೆಯನ್ನ ಪಾಲಿಸ್ತವೆ, ಸರ್ಕಾರದ ನಿಯಮಗಳನ್ನ ಅನುಸರಿಸ್ತವೆ. ಆದ್ರೆ ಇದು RSS ಗೆ ಮಾತ್ರ ಭಿನ್ನ ಅಂತೆ, ಅದು ನೋಂದಣಿ ಮಾಡ್ಕೊಳ್ಳೋದಿಲ್ಲ ಅಂತ. ಪಾನ್ ಶಾಪ್ ನ ಒಂದು ರಿಜಿಸ್ಟರ್ ಮಾಡೋದಕ್ಕೆ ಕಿರಾಣಿ ಅಂಗಡಿ, ಸಣ್ಣ ಕಿರಾಣಿ ಅಂಗಡಿ ನಿಜವಾದ ಹಿಂದೂಗಳೆಲ್ಲ ಅವರು ಆಕ್ಚುಲಿ ಹಿಂದೂ ಧರ್ಮ ವಿರೋಧಿಗಳು ಅವರು ಆಕ್ಚುಲಿ. ದೊಡ್ಡ ಸಂಘಟನೆ, ಜಾಲ ನಮ್ಮದು ಬಹಳ ದೊಡ್ಡದು, ವಿಶ್ವದಲ್ಲಿ ಹಾಗೆ ಹೀಗೆ ಅಂತ ಹೇಳ್ಕೊಳ್ಳುವಂತವರು ಹತ್ತಾರು ಮಹಡಿಗಳ ಕಟ್ಟಡಗಳನ್ನು ಕಟ್ಟಿದಿರಿ, 100 ಕೋಟಿ ಅದಕ್ಕೆ ಖರ್ಚನ್ನ ಮಾಡಿದಿರಿ. ಎಲ್ಲಿಂದ ಬಂತದ್ದು ದುಡ್ಡು? ಯಾರದರ ದಾನಿಗಳು? ಯಾವ ಮೂಲದಿಂದ ಬಂದಿದೆ? ಯಾರ ಹೆಸರಿಗೆ ಬಂದಿದೆ? ಹೇಗೆಲ್ಲ ಖರ್ಚು ಮಾಡ್ತಾ ಇದೀರಿ? ಇದನ್ನ ಈ ಜನತೆ ತಿಳ್ಕೊಳ್ಬೇಕಲ್ವಾ? ಎಲ್ಲಿಂದ ಬಂದು ಸ್ವಾಮಿ ದುಡ್ಡು? ಇದ್ರ ಜೊತೆಗೆ RSS ನ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಅಂತ ಹೇಳ್ಕೊಳ್ಳುವಂತವರು ಸರ್ಕಾರದಿಂದ ಸೆಕ್ಯೂರಿಟಿ ತಗೊಳ್ತಾ ಇದಾರೆ, ಗನ್ಮ್ಯಾನ್ ಗಳನ್ನು ತಗೊಳ್ತಾ ಇದಾರೆ, ಸರ್ಕಾರಿ ಸೌಲಭ್ಯಗಳನ್ನು ತಗೊಳ್ತಾ ಇದಾರೆ. ಈ ಸರ್ಕಾರಿ ಸೌಲಭ್ಯಗಳನ್ನ ತಗೊಳ್ತಾ ಇರೋದು ನಮ್ಮ ತೆರಿಗೆ ದುಡ್ಡಲ್ಲಿ. ನಾವು ತೆರಿಗೆ ಕಟ್ತಾ ಇರೋದ್ರಲ್ಲಿ ಆ ಪೊಲೀಸರಿಗೆ, ಗನ್ಮ್ಯಾನ್ ಗಳಿಗೆ, ಆ ಸಿಬ್ಬಂದಿಗಳಿಗೆ, ಸೆಕ್ಯೂರಿಟಿ ಏಜೆನ್ಸಿಗಳಿಗೆ ಸಂಬಳವನ್ನು ಕೊಡ್ತಾ ಇರೋದು. ನಮ್ಮ ತೆರಿಗೆಯ ದುಡ್ಡನ್ನ ನಿಮ್ಗಳಿಗೆ ಖರ್ಚು ಮಾಡ್ತಾ ಇದ್ದಾರೆ ಅಂತಂದ್ರೆ ನೀವು ನಮಗೆ ಉತ್ತರದಾಯಿಗಳಾಗಿರಬೇಕು. ಇದನ್ನ ಸ್ಪಷ್ಟನೆಯನ್ನ ನೀಡುವಂತಹದ್ದು ನಿಮ್ಮ ಜವಾಬ್ದಾರಿ ಮತ್ತು ಕರ್ತವ್ಯ ಆಗ್ಬೇಕು. Why is Mr. Mohan Bhagwat given advance security license, detail security detailing? RSS ದುಡ್ಡು ಕಟ್ತಾ ಇದೆಯಾ? ಟ್ಯಾಕ್ಸ್ ಪೇಯರ್ಸ್ ಮನಿ ಅಲ್ವಾ? ನಿಮ್ ದುಡ್ಡಿಂದ ಅಲ್ವಾ ಇವತ್ತು ಆಗ್ತಾ ಇರೋದು? ಯಾವ್ದಾದ್ರೂ ಒಂದು ಕಂಪನಿ, ಒಂದು ಸಂಸ್ಥೆ ಪ್ರತಿ ವರ್ಷ ಆಡಿಟ್ ರಿಪೋರ್ಟ್ ಕೊಡ್ಲಿಲ್ಲ ಅಂತಂದ್ರೆ, ರಿನ್ಯೂವಲ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅದನ್ನ ಬ್ಲಾಕ್ ಲಿಸ್ಟ್ ಗೆ ಹಾಕ್ತಾರೆ. ಸರ್ಕಾರದಿಂದ, ಸಮಾಜದಿಂದ ಅದಕ್ಕೆ ಬರುವಂತಹ ಸೌಲಭ್ಯಗಳನ್ನ ಕಟ್ ಮಾಡುವಂತದ್ದು ನಮ್ಮ ದೇಶದೊಳಗಡೆ ಇರುವಂತಹ ನಿಯಮ. ಆದ್ರೆ ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಅನ್ವಯ ಆಗ್ತಾ ಇಲ್ಲ. ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಭಾರತ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಡಲು ಮಾಡಲ್ಪಟ್ಟಂತಹ ಸಂವಿಧಾನವನ್ನ, ಅದರ ಸಂವಿಧಾನದ ನಿಯಮಗಳನ್ನ ಅನುಸರಿಸಿ ಬದುಕ್ತಾ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. I don't need to respond. There are so many unregistered things going on. This is politics. ಇನ್ನು ಕಾಲ ಮಿಂಚಿಲ್ಲ. RSS ನವರು ಈ ತಕ್ಷಣದಲ್ಲಿ ಅವರ ನೋಂದಣಿ, ಅವರ ಇತ್ಯಾದಿ ವಿವರಗಳನ್ನ ದೇಶದ ಜನತೆ ಎದುರುಗಡೆಗೆ ಬಹಿರಂಗವಾಗಿಡ್ಲಿ, ಆ ಮುಖಾಂತರ ತಮ್ಮ ಸಮಾಜಮುಖಿ ಚಟುವಟಿಕೆಗಳನ್ನ ಅರ್ಥ ಮಾಡಿಸ್ಲಿ.